ನಾರಾಯಣಂ ಗುಣೈ ಸರ್ವೈರ್ಹೃದಯಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಒಟ್ಟೇನಾಯ್ತು ಈಗ, ದೇವರು ಅವ್ಯಕ್ತ, ಅನುಗ್ರಹ ಮಾಡಿದರೆ ಮಾತ್ರ ತಾನು ಅನುಗ್ರಹ ಮಾಡಿ ಕಾಣಬೇಕೇ ಹೊರತು ಉಳಿದವರು ಯಾವ ಕಾರಣದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿನೇ ದಾರಿ, ಬೇರೊಂದು ದಾರಿ ಇಲ್ಲ. ಇದನ್ನು ತಿಳಿಸಿದೆ. ಈಗ ಹೇಳ್ತಾರೆ ಸ್ವರೂಪೇಣ ಆನಂದಾದಿನ. ಆಗೊಂದು ಪ್ರಶ್ನೆ ಬಂದು, ಸ್ವಭಾವತ ಅವ್ಯಕ್ತನಾದರೆ ಹೇಗೆ ತೋರಿಸ್ತಾನೆ ಅಂದರೆ ಅದು ಆತನ ಶಕ್ತಿ. ಉಳಿದವರ ಹೆಲ್ಪ್ಲೆಸ್ ಅಂತ ಹೇಳೋದು, ದೇವ್ರು ಹಾಗೆ ಹೇಳೋದಿಲ್ಲ, ತನ್ನ ಶಕ್ತಿಯಿಂದ ತೋರಿಸ್ತಾನೆ. ಆ ವಿಷಯ ಮುಗಿದೋಯ್ತರಿಗೆ. ಈಗ ಸ್ವರೂಪೇಣ ಆನಂದಾದಿನ ಕಥಂ ಆನಂದಿತ್ವಾದಿ ಇತ್ಯತ ಉಚ್ಯತೆ. ಉಭಯ ದೇಶ ಉಭಯ ಉಪದೇಶಾತ್ತು ಅಹಿಕುಂಡಲವತ್ ಓಂ ಆನಂದಂ ಬ್ರಹ್ಮಣೋ ವಿದ್ವಾನ್ ಅಥೈವ ಏವ ಪರಮ ಆನಂದ ಇತಿ ಉಭಯ ವ್ಯಪದೇಶಾತ್ ಅಹಿಕುಂಡಲವದೇವ ಯುಜ್ಯತೆ. ಯಥಾ ಅಹಿ ಕುಂಡಲಿ ಕುಂಡಲಂ ಚ ನು ತು ಶಬ್ದೋಕ್ತ ಶಿವಶಬ್ದಾತ್ ಕೇವಲ ಶ್ರುತಿಗಮ್ಯತ್ವಂ ದರ್ಶಯತಿ. ಅಲ್ಲೊಂದು ಸ್ವಾರಸ್ಯ ಇದೆ. ದೇವರನ್ನ ಏನಂತ ಕರಿತೇವೆ ನಾವು? ಆನಂದಿ. ಆನಂದಿ ಅಂದ್ರೇನು? ಆನಂದ ಅಂತಲೂ ಕರೀತಾರೆ. ಆನಂದೋ ನಂದನೋ ನಂದ, ಆನಂದ ಅಂತಲೂ ದೇವರನ್ನು ಕರೀತಾರೆ, ಆನಂದಿ ಅಂತಲೂ ಕರೀತಾರೆ. ಆನಂದ ಎಂಬುದು ಗುಣ, ಆನಂದಿ ಎಂಬುದು ಗುಣ ಇದ್ದವನು ಗುಣಿಯವನು. ಹಾಗಿದ್ದರೆ ಗುಣಗಳಿಗೆ ಭೇದ ಇದೆಯಲ್ಲ, ಇಲ್ಲಿ ನಮ್ಮಲ್ಲಿ ಭೇದ ಇದೆಯಲ್ಲ ಅಂತ ಕೇಳಿದ್ರೆ ದೇವರಲ್ಲಿ ಭೇದ ಇಲ್ಲ. ಆ ದೇವ್ರು ಏನಂತ ಕರಿಬೋದು ನಾವಾಗ? ಆನಂದ ಅಂತಲೂ ಕರಿಬೋದು, ಆನಂದಿ ಅಂತಲೂ ಕರಿಬೋದು. ಇದು ವಿಶೇಷ ಇದೆ. ಅದು ಉಳಿದವ್ರಿಗೆ ಹಾಗಲ್ಲ. ಬಲ ಬೇರೆ, ಬಲಿ ಬೇರೆ, ಧನ ಬೇರೆ, ಧನಿ ಬೇರೆ. ದೇವರಲ್ಲಿ ಮಾತ್ರ ಅದು ಎರಡು ವ್ಯವಹಾರನೂ ಇದೆ ಅಂತ ತಿಳಿಸಿದೆ. ಅದು ಹೇಗೆ ದೃಷ್ಟಾಂತ ಕೊಡ್ತಾರೆ. ಉಭಯ ವ್ಯಪದಿ ಶಾಸ್ತ್ರ ಎರಡನ್ನೂ ಹೇಳಿಬಿಟ್ಟಿದೆ. ಆನಂದೋ ನಂದನೋ ನಂದ ಅಂತಲೂ ಹೇಳಿದೆ, ಆನಂದಿ ಭಗವಾನ್ ಭಗಃ ಆನಂದಿ ಅಂತ ಅದನ್ನು ಹೇಳಿದೆ. ಆ ಅರ್ಥದಲ್ಲಿ ಎರಡೂ ಸರಿ ಇದೆ. ಏನ? ಆನಂದೋ ನಂದನ ನಂದ ನಂದ ಹೆಸರು, ದೇವರ ಹೆಸರುಗಳು. ನಂದ ಅಂತ ಒಂದು ಹೆಸರಿದೆ, ನಂದನ ಅಂತಿದೆ, ಆನಂದ ಅಂತಿದೆ, ಹೆಸರದು. ದೇವ್ರು ಯಾಕಿದೆ? ದೇವ್ರ ಇರೋದಕ್ಕೆ ಆಗಿದೆ ದೇವರಿಗೆ ಹೆಸರಿದೆ. ಆನಂದಂ ಬ್ರಹ್ಮ ಒಂದು ಕಡೆ ವೇದ ಹೇಳ್ತಾ ಇದೆ ಪರಮಾತ್ಮನ ಆನಂದ ಅಂತ ಹೇಳುತ್ತೆ, ಇನ್ನೊಂದು ಕಡೆ ಪರಮಾತ್ಮನೇ ಆನಂದಿ ಅಂತ ಹೇಳುತ್ತೆ. ಇದು ಲೋಕದೃಷ್ಟಿಯಿಂದ ತಪ್ಪಾಗುತ್ತಲ್ಲ ಅಂತ ಕೇಳಿದ್ರೆ ಇಲ್ಲ, ಅರ್ಥ ಇದೆ. ದೇವರಿಗೆ ಅದು ನಡೆಯುತ್ತೆ. ಗುಣಗಳಿಗೆ ಭೇದ ಇಲ್ಲ ದೇವರಲ್ಲಿ, ಅದನ್ನು ನಡೆಯುತ್ತೆ. ಅಥೈಷ ಏವ ಪರಮಃ ಆನಂದ ಇತ್ಯುಭಯ ವ್ಯಪದೇಶಾತ್ ಅಹಿಕುಂಡಲವದೇವ ಯುಜ್ಯತೆ. ಒಂದು ಹಾವಿದೆ, ಅದೇನು ಮಾಡಿದೆ? ಸುತ್ತಕೊಂಡು ಕೂತಿದೆ ನಾಗರಾವಿಗೆ. ಇನ್ನೊಂದು ಓಡೆ ಉದ್ದಕ್ಕಿಗಿದೆ. ಅದು ಒಂದು ದೃಷ್ಟಿಯಿಂದ ಕುಂಡಲಿ ಹೌದು, ಹಾವು ನೋಡಿದ ತಕ್ಷಣ ಅದೇ ಜ್ಞಾಪಕ ಬರುತ್ತೆ. ಇನ್ನೊಂದು ಸಲ ಹರಿಹಾವು ನೋಡ್ತೇವೆ ನಾವು, ಅದೇನಾಗಿದೆ? ಹಾವು ಹೌದು, ಕುಂಡಲಿ ಆಗಿರೋದು ಹೌದು. ಯಾವಾಗ ಕರೆಯಕ್ಕೆ ಬರೋದಿಲ್ಲ ಅದನ್ನು, ಆಗ ಮಾತ್ರ ಕರೆಯಕ್ಕೆ ಬರುತ್ತೆ. ಕುಂಡಲಿ ಹಾವು, ಕುಂಡಲಿ ಅಲ್ಲದ ಹಾವು ಅಂತೇಳಿ. ಆದರೆ ಕುಂಡಲಿ ಹಾವು ಅಂತ ಹೇಳಿದಾಗ ಹಾವು ಕುರುಡಿ ಅಲ್ಲಿ ಒಂದಾಗೋಯ್ತು. ಇದಿದ್ದಾಗ ಆಗಲಿಲ್ಲ. ಹಾವಿದೆ, ಕುಂಡಲ ಆಕಾರದ. ಕುಂಡಲ ಅಂದ್ರೇನು? ಸುತ್ತಕೊಂಡರು, ಹಾಗಿಲ್ಲ. ಅದು ಕುಂಡಲ ಅಂತ ಹಾಕೊಳ್ಳೋದಿಲ್ಲ, ಸುತ್ತ ರೌಂಡ್ ಆಗಿರೋದು. ಇತಿ ಕುಂಡಲ ಇತಿ ತುಶಬ್ದಾತ್ ಕೇವಲ ಶ್ರುತಿಗಮ್ಯತ್ವಂ ಧರಿಸಿ. ಈಗ ಹೇಗೆ ವ್ಯವಹಾರ ಉಂಟು, ಕುಂಡಲಿ ಅಂದರೂ ಅದೇ, ಬರೀ ಹಾವು ಅಂದ್ರೂ ಅದೇ, ಅದೇ ಆನಂದ ಅಂದ್ರೂ ಅವನೇ, ಆನಂದಿ ಅಂದ್ರೂ ಅವನೇನೆ ಅಂತ ಹೇಳಿದರು. ಅದು ಯಾವಾಗಲೂ ಇದು ಯಾಕೆ ಹೇಳಬೇಕಿದನ್ನೆಲ್ಲ ಅಂದರೆ ಶ್ರುತಿ ಹೇಳಿದೆ. ನಾವು ಹೇಳಕ್ಕೆ ಕೊಟ್ಟರೆ ಹೇಳಬಾರ್ದು ಹಾಗೆಲ್ಲ. ಶ್ರುತಿ ಹೇಳಿದ್ದನ್ನು ಹೇಳಲೇಬೇಕು. ಉದಾಹರಣೆ ನಮ್ಮಲ್ಲಿ ಗಲಾಟೆ ಇದೆ, ಮಧ್ವೀಜ ಅಂತ ಸುಮಧ್ವೀಜ ಅಂತ ಕರಿಬೇಕು. ಮತ್ತು ದರಡಕ್ಕೆ ಭಾರಿ ಗಲಾಟೆಗಳು. ಅದಕ್ಕೇನು ಗೊತ್ತಾ? ಅವ್ರು ತಮಾಷೆ ಮಾಡ್ತಾರೆ. ಮಧ್ವೀಜ ಅಂತ ಕರೆದ್ರೆ ಸುಮಧ್ವೀಜ ಅಂತ ಕರೀತಾರೆ. ಹಾಗೆ ಸುನಾರಾಯಣ ಪಂಡಿತರು, ರುಕ್ಮಿಣಿ ಅಂತ ಯಾಕೆ ಕರೆಯೋದಿಲ್ಲ? ನಾವು ಕರೆದ್ರೆ ತಪ್ಪೇ ಅದು. ಹಿಂದೆ ಕರೆದಾಗಿದೆ ಅದನ್ನು, ಗೊತ್ತಾಯ್ತಾ? ಬೇರೆಯವರು ಕೂಡ ಹೇಳಬೇಕಾದ್ರೂ ಕೂಡ ನಮ್ಮಲ್ಲಿ ಸುಮಧ್ವೀಜ ಅಂತೇನೆ ಅವರು ಬೇರೆಯವರು ಕೂಡ ಆ ರೀತಿ ಬರೆದವರು ಇರ್ತಾರೆ. ಆ ಪದ್ಧತಿ ಬಂದೋಗ್ಬಿಟ್ಟಿದೆ. ಆದ್ದರಿಂದ ಅದು ಕರೆಕ್ಟು. ನಾವು ಮಾಡಕ್ಕೆ ಕೊಟ್ಟರೆ ತಪ್ಪದು. ಪ್ರಯೋಗ ಬಂದಾಗಿದೆ ಈಗಲೇ. ಆ ರೀತಿ ಇಲ್ಲದೆ ಹೋಗಿ ಏನು ಮಾಡಬಾರ್ದಾಗಿತ್ತು? ನಾವು ಯಾರು ಮಾಡಿದ್ರೆ ತಪ್ಪಾಗೋದು. ನಮಗೆ ಆ ರೈಟ್ ಇಲ್ಲ. ಅದರಲ್ಲೇ ಇದ್ದಾಗ ಒಪ್ಬೇಕು ನಾವು. ಇದನ್ನು ಅರ್ಥ ಮಾಡಿಕೊಳ್ಳದೆ ಬಾಯಿ ಬಂದ ಬೈದಿದ್ದೆ ಯಾರು ಇಷ್ಟ. ಅದು ಹಿಂದವ್ರು ನೋಡಿಲ್ಲ ಇವರು. ವಿಷ್ಣು ತೀರ್ಥರು ಅಡವಿ ಶ್ರವಣ ಬರುತ್ತೆ, ಸುಮಧ್ವೈಜ ಪ್ರಮೇಯ ಫಲಮಾಲಿಕ ಅಂತ ಸ್ಪಷ್ಟವಾಗಿದೆ. ಅದು ಮತ್ತೆ ನಾರಾಯಣ ಪಂಡಿತಾಚಾರ್ಯರೇನೆ ಸುಮಧ್ವ ವಿಜಯಾಜುವಂ ವಿಧಿತ ಭಾವದೀಪಾಹ್ವಯಂ ಅಣುಮಧ್ವಜ ಕೊನೆಗೆ ಹೇಳಬೇಕಾದ್ರೆ ಸುಮಧ್ವಜ ಸಮಧ್ವಜ ಎರಡು ಪಾಠನೂ ಇದೆ. ಒಪ್ಕೊಂಡಿದ್ದಾರೆ. ಅದನ್ನು ಒಪ್ಕೊಂಡು ಮತ್ತೆ ಬೈಯೋದು. ಏನಾಗುತ್ತೆ? ಬೈಯೋ ಉದ್ದೇಶ ಇದೆ ಅಂತ ಆಯ್ತೇ ಹೊರತು ತಿಳುವಳಿಕೆ ಬೇಕು ಉದ್ದೇಶ ಇರೋದಿಲ್ಲ. ಇದು ಯಾಕೆ ಎಕ್ಸಾಂಪಲ್ ಕೊಟ್ಟಿದ್ರೆ ಇದೇ ದೊಡ್ಡ ಇಶ್ಯೂಗಳು ಮಾಡಿಬಿಡುತ್ತೆ. ಮಾಡೋಕ್ಕೆ ಕಾರಣ ಇಲ್ಲ. ಇನ್ಮೇಲೆ ಮಾಡಬೇಡಿ, ಅದು ಕರೆಕ್ಟ್. ಇದ್ದಿದ್ದನ್ನು ಒಪ್ಕೋಬೇಕು. ಎರಡು ಒಂದೇ ಅಂತ ಆಗಿರೋದ್ರಿಂದ ಈಗ ಕೆಲವು ಸುಮಧ್ವಜ ಅಂತಲೂ ಕರೀತಾರೆ, ಮಧ್ವಜ ಅಂತಲೂ ಕರೀತಾರೆ, ತಪ್ಪಲ್ಲ.
ಇದೇ ಸರಿ ಅಂತ ಹಠ ಮಾಡಿದ್ರೆ ತಪ್ಪಾಗತ್ತೆ. ಎರಡು ಮ್ಯಾನುಸ್ಕ್ರಿಪ್ಟ್ ತಾಳೆಗರಿಯಲ್ಲೂ ಹಾಗೆ ಸಿಗುತ್ತೆ, ಸುಮಧ್ವಜ ಅಂತಲೇ ಸಿಗುತ್ತೆ. ಕೆಲವು ಕಡೆ ಬರೀ ಮಧ್ವಜ ಅಂತಲೂ ಸಿಗುತ್ತಾ. ಹಾಂ, ಒಬ್ಬ ಅದನ್ನೇ ಹೇಳ್ತಿದ್ದು ಇಷ್ಟೊತ್ತು ಕೂಡ ಗೊತ್ತಾಯ್ತಾ. ಅದು ಹೇಳೇ ಹೇಳ್ತಿರೋದು. ಆ ಟೀಕೆ ಮಾಡೋ ವಿಷಯ ಅಲ್ಲ ಅದು. ಇವತ್ತ್ಯಾರು ಮಾಡ್ಲಿಕ್ಕೆ ಕೊಟ್ಟರೆ ಟೀಕೆ ಮಾಡಿ. ಸ್ಥಿತಿ ಶಬ್ದ ಆನಂದಿ ಆನಂದ ಅಂತ ನಾವು ಕರೀಲಕ್ಕೆ ಕೊಟ್ಟರೆ ಪ್ರಾಬ್ಲಮ್ ಇದೆ. ಶ್ರುತಿ ಹೇಳಿ ಆಗಿದೆ, ಅವಾಗ ನಾವು ಯೋಚನೆ ಮಾಡಾಗಿದೆ. ನಾವು ಕರೀಲಕ್ಕೆ ಹೋಗ್ಬಾರ್ದು. ಇದು ಎಕ್ಸಾಂಪಲ್ ಕೊಟ್ಟಿದ್ದು ಅಷ್ಟೇ, ಇದು ಒಂದು ದೃಷ್ಟಾಂತ ಅಷ್ಟೇ. ಯಾವುದೇ ಆಗಲಿ ನಾವು ಉಪಕ್ರಮ ಮಾಡಿದಾಗ ಕಾರಣ ಕೊಡಬೇಕು. ನಾವು ಹಿಂದಿನ ಉಪಕ್ರಮ ಇದ್ದಾಗ ನಾವು ಅದನ್ನು ಉಳಿದವ್ರು ಕ್ವಶನ್ ಮಾಡಾಗಿಲ್ಲ. ನಾವು ಮಾಡಿದ್ದಲ್ಲ, ಅದು ಅಲ್ಲಿಂದ ಬಂದಿಲ್ಲ. ಅಲ್ಲ, ಕಾರಣ ಇರಲಿ, ಒಟ್ಟಿ ಮೇಲೆ ವಾದ ಬಂದುಬಿಟ್ರೆ ಏನಾಗುತ್ತೆ ಅಂದರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಇದು ಒಂದು ಮಾತನ್ನು ಒಪ್ಕೋಬೇಕು ನಾವು. ಇರೋದನ್ನು ಬದಲಾಯಿಸೋ ಹಕ್ಕಿಲ್ಲ, ಅದನ್ನು ಹೇಳಬೇಕು. ಆದರೆ ಇರೋದನ್ನು ತೆಗೆಯೋ ಹಕ್ಕಿಲ್ಲ, ಇನ್ನೊಂದನ್ನು ಬರೀಬಾರ್ದು. ಎರಡನ್ನು ತಿಳ್ಕೊಂಡ್ರೆ ಸರಿ ಹೋಗುತ್ತೆ. ಪೂರ್ವವದ್ವಾ, ಅದು ಆಮೇಲೆ ಆ ಪ್ರಕಾಶವದ್ವಾ ತೇಜಸ್ವ, ಇನ್ನೊಂದಷ್ಟ ಕೊಡ್ತಾರೆ. ಯಥ ಆದಿತ್ಯಸ್ಯ ಪ್ರಕಾಶಿತ್ವಂಚ ಏವಂಚ ವಯವಮ್ಮಾ ದೃಷ್ಟಾಂತಃ ತೇಜೋರೂಪತ್ವಾದ್ ಬ್ರಹ್ಮಣ. ಆದಿತ್ಯನ ಬಗ್ಗೆ ಹೇಳಬೇಕಾದ್ರೆ ಪ್ರಕಾಶ ಅಂತಲೂ ಹೇಳ್ತೇವೆ, ಪ್ರಕಾಶಿ ಅಂತಲೂ ಕರಿತೇವೆ. ಆನಂದ ಆನಂದಿ, ಪ್ರಕಾಶ ಪ್ರಕಾಶಿ ಎರಡನ್ನೂ ಕರಿಬಹುದು. ಆ ರೀತಿ ಇನ್ನೊಂದು ದೃಷ್ಟಾಂತ ಕೊಟ್ಟು, ಒಂದು ದೃಷ್ಟಾಂತ ಅಹಿಕುಂಡಲವತ್ತು, ಅಹಿಕುಂಡಲ ನ್ಯಾಯ ಅಂತಲೇ ಅದಕ್ಕೆ ಹೆಸರಿದೆ. ಇನ್ನೊಂದು ದೃಷ್ಟಾಂತ ಸೂರ್ಯನ ದೃಷ್ಟಾಂತ. ಇನ್ನು ಆಚಾರ್ಯ ನೀವು ಸರಿಯಾಗಿ ಯೋಚನೆ ಮಾಡಿದರೆ, ಸೂರ್ಯನಿಗೆ ಡಿಕ್ಷನರಿಯಲ್ಲಿ ಭಾನು ಅಂತ ಹೆಸರಿದೆ, ಭಾನುಮಾನ್ ಅಂತಲೇ ಹೆಸರಿದೆ. ಭಾನು ಅಂದರೆ ಸೂರ್ಯ, ಭಾನುಮಾನ್ ಅಂದರೆ ಸೂರ್ಯನೇ. ಆದರೆ ಭಾನು ಶಬ್ದಕ್ಕೆ ಕಿರಣ ಅಂತ ಅರ್ಥ. ಅಂದರೆ ಭಾನು ಶಬ್ದಕ್ಕೆ ಕಿರಣ ಅಂತ ಅರ್ಥ ಇದೆ, ಸೂರ್ಯ ಅಂತ ಅರ್ಥ ಇದೆ. ಅದು ಹೇಳಬೇಕಾದ್ರೆ ಭಾನು ಅಂತ ವಿಜ್ಞಾನ ಭಾನುಮತಿ ಕಾಲಬಲೇನ ಲೀನೆ, ಭಾನುಮಾನ್ ಅಂತ ಕರೆದಿದ್ದಾರೆ, ಭಾನುಮತಿ ಮಾಡಿದ್ದಾರೆ. ಕೆಲವು ಕಡೆ ಭಾನು ಅಂತ ಹೇಳಿ ಬದ್ಧ ಭಾನು ಹಾಗೂ ಹೇಳ್ತಾರೆ. ಅಲ್ಲದೆ ಇದು ಆನಂದ ಆನಂದ ಇದು ಹೇಗೋ ಹಾಗೆ, ಅದು ಕೋಶಗಳಲ್ಲಿ ಹಾಗೆ ಬಂದಿರೋದು. ನಾವು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ, ನಾವಾಗಿ ಉಪಯೋಗಿಸೋಕ್ಕೂ ಹೋಗಬಾರ್ದು. ಯಾವುದು ಪ್ರಮಿತವಾಗಿದೆ ಅದನ್ನು ಒಪ್ಪಕ್ಕೆ ಹೊರತು ಪ್ರಮಿತವಲ್ಲದ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗಬಾರ್ದು. ಅಥವಾ ಆದಿತ್ಯಶ್ಚ ಡಿಕ್ಷನರಿ ಅಮರಕೋಶ ತೆಗೆದು ನೋಡಿ, ಭಾನು ಶಬ್ದಕ್ಕೂ ಹೇಳ್ತಾರೆ, ಭಾನುಮಾನಿಗೂ ಹೇಳ್ತಾರೆ. ಡಿಕ್ಷನರಿ ತೆಗೆದು ನೋಡಿ ಯಾವ್ದಾದ್ರು, ಭಾನು ಸೂರ್ಯ, ಭಾನುಮಾನ್ ಸೂರ್ಯ. ಇದೇ ರೀತಿ ಭಾನುಮಾನ್ ಧನ ಇರೋನು ಧನವಾನ್ ಆಗ್ಬೋದು, ಧನಿನೂ ಆಗ್ಬೋದು. ಆನಂದ ಆನಂದವಾನ್ ಆಗ್ಬೋದು, ಆನಂದಿನೂ ಆಗ್ಬೋದು. ಗೊತ್ತಾಯ್ತಾ. ಪೂರ್ವವದ್ವಾ ಓಂ, ಅದಕ್ಕೆ ಇನ್ನೊಂದು ದೃಷ್ಟಾಂತ ಪ್ರಕಾಶ ಪ್ರಕಾಶಿ. ಯಥೈಕ ಏವ ಕಾಲ ಪೂರ್ವ ಇತಿ ಅವ್ಯವಚ್ಛೇದಕೋ ಅವ್ಯವಚ್ಛೇದ್ಯಶ್ಚ ಭವತಿ ಅತಿಸೂಕ್ಷ್ಮತ್ವಾತ್ ಸೂಕ್ಷ್ಮತ್ವಾಪೇಕ್ಷಯೈವ ದೃಷ್ಟಾಂತಃ ಸ್ಥೂಲಮತೀನಾಂಚ ದರ್ಶನಾರ್ಥಂ ಅಹಿಕುಂಡಲ ದೃಷ್ಟಾಂತಃ. ಎರಡು ದೃಷ್ಟಾಂತ ಯಾತಕ್ಕೆ ಕೊಟ್ಟರು ಎಂಬುದಕ್ಕೆ ಕಾರಣ ಕೊಡ್ತಾರೆ, ಅದು ನಾಳೆ.